ನಿಮ್ಗೆ ರಿಲೀಸ್ ಆಗಿದೆ, ಇನ್ಮೇಲಾದ್ರೂ ನ್ಯಾಯವಾಗಿ ಬದುಕಿ ಬನ್ನಿ. ಅಯ್ಯ ಅಯ್ಯ ಕಣ್ಣಲ್ಲಿ ಆಸರೆ ಆಗ್ಬಿಟ್ಟಿದೆ. ಇಲ್ಲಿ ಕುಂತಿರೋರು ಯಾರು ಗುರು? ಇನ್ಸ್ಪೆಕ್ಟ್ರೆ ಇದು ನಿಮ್ ತಲೆಗೆ ಹಾಕೊಳ್ಳಿ, ಸ್ವಲ್ಪ ಕೂತ್ಕೋತೀನಿ. ಗಂಡ ಹೆಂಡತಿ ಮಧ್ಯ ಜಗಳ ಏನೇ ಇದ್ರು ಅದು ಮನೇಲಿ ಇರ್ಬೇಕು, ಬೀದಿಗೆ ಬರಬಾರ್ದು. ಗೊತ್ತಾಯ್ತೇನೋ? ನಿನಗೆ ಹೇಳಿದ್ದು. ಇವ್ರ ಮುಖ ನೋಡಿ ಬಿಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಏನಾದ್ರು ಕುಡಿದು ರೋಡ್ ನಲ್ಲಿ ನ್ಯೂಸೆನ್ಸ್ ಮಾಡಿದ್ರಿ ಮಕ್ಕಳ ಒದ್ದು 6 ತಿಂಗಳು ಜೈಲಿಗೆ ಕಳಿಸ್ಬಿಡ್ತೀನಿ. ಓಕೆ ಅಯ್ಯಪ್ಪ ಬರ್ತೀವಿ ಸರ್. ಸರಿನಮ್ಮ. ಒಳಗಡೆ ನಿನ್ ಬಟ್ಟೆ ಇದೆ, ತಗೊಂಡೋಗು. ಅದನ್ನ ಯುಗಾದಿಗೆ ನಿಮ್ಗೆ ಪ್ರೆಸೆಂಟ್ ಮಾಡಿದೀವಿ, ಎಂಜಾಯ್. ಇಂತ ತರಲೆ ಮಾತಿಗೆ ರಾತ್ರಿ ನಾನು ನಿನ್ನ ಪ್ರೆಸೆಂಟ್ ಮಾಡಿದ್ದು. ಅತಂದೆ ನಂಗೆ ಯಾಕ್ರಿ ಈ ಸೀರೆ ತಕೊಂಬಂದ್ರಿ? ಅದು ಈಟೊಂದು ದುಡ್ಡು ಕೊಟ್ಟು ಬೆಲೆನೇ ಕಟ್ಟಕ್ಕಾಗದೇ ಇರೋ ಪ್ರೀತಿ ನಿನ್ನ ಮೇಲಿಟ್ಟಿರುವಾಗ ದುಡ್ಡೇನ್ ಮಹಾ, ದುಡ್ಡು ಖರ್ಚಾಗೋಗುತ್ತೆ, ಕರ್ಗೋಗುತ್ತೆ. ಆದ್ರೆ ಈ ಹೃದಯದಲ್ಲಿ ನಿನಗಿರೋ ಪ್ರೀತಿ ಯಾವತ್ತೂ ಹೀಗೆ ಇರುತ್ತೆ. ನನ್ನ ಪಾಲಿ ನಿನ್ ದೇವತೆ ಇದ್ದಾಗೆ. ಸುಮ್ಕಿರಿ ನೀವು ಹೇಳ್ತಾ ಇದ್ರೆ ನಿನ್ನ ಆಸ್ತಿಯ ಜೊತೆ ನಿನ್ ಅಂದಾನು ಮಿಕ್ಸ್ ಆಗಿ ಬೆಳೆದಿನ ಗೊಂಬೆ ತರ ಹೊಳಿತಿದ್ಯಾ. ಈ ಸೀರೆನ ಉಡ್ಕೊಂಬಂದ್ಬಿಡು, ನಿನ್ ಕಣ್ ತುಂಬಾ ನೋಡಿ ಆನಂದ ಪಡ್ತೀನಿ. ಸರಿ. ಮಗ ಯಾಕ ಮಾಡ್ತಾ ಇದ್ಯಾ? ಏನಾಯ್ತವ? ಏನಿಲ್ಲ ಅಪ್ಪಯ್ಯ, ಇವತ್ತು ನಮ್ಮುತ್ತು ಹುಟ್ಟದಬ್ಬ. ಹೌದಲ್ವಾ? ಇವತ್ತು ನಮ್ಮ ಮುತ್ತು ಹುಟ್ಟದ ಹಬ್ಬ. ಮತ್ತಿಲ್ಲ ಕೂರ್ತಿದ್ಯಲ್ಲವಾ? ನಡಿ ನಡಿ ನಡಿ. ಬ್ಯಾಡ್ ಕಣಪ್ಪಯ್ಯ, ಅಲ್ಲಿಗೆ ಹೋದ್ರೆ ಸುಮ್ಕೆ ಜಗಳ ಆಡ್ತಾರೆ. ನಮ್ಮ ಮುತ್ತಗ್ ಮೈ ಹುಷಾರಿಲ್ದೆ ಇದ್ದಾಗ ರಾಯರ ಮಠಕ್ಕೆ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಇನ್ನು ಒಳ್ಳೇದಾಯ್ತಲ್ಲವಾ? ಅರ್ಕೆ ಕೊಟ್ಟಂಗೂ ಆಯ್ತು, ನಮ್ಮ ಮನ್ಸು ನೆಮ್ಮದಿ ಸಿಕ್ಕಂಗೂ ಆಯ್ತು. ಬಾ ಹೋಗುವ. ಮುತ್ತು, ಹ್ಯಾಪಿ ಬರ್ತ್ಡೇ. ಈ ಬಡ ಅಂಕಲ್ದು ಛೋಟಾ ಗಿಫ್ಟ್. ನೀನ್ ದೊಡ್ಡವನಾದ್ಮೇಲೆ ದೊಡ್ಡ ಏರೋಪ್ಲೇನ್ ಕೊಡ್ತೀನಿ. ಥ್ಯಾಂಕ್ ಯು ಅಂಕಲ್. ಅಲ್ಲಯ್ಯ ರಾಮು, ಗೊಂಬೆ ಎಲ್ಲ ಯಾಕಬೇಕಿತ್ತು? ಇದಕ್ಕೆಲ್ಲ ಯಾಕೆ ಖರ್ಚು ಮಾಡಕ್ ಹೋಗ್ತೀಯಾ? ಗುರು, ಮುತ್ತು ಇನ್ನು ಸಣ್ಣ ಹುಡ್ಗ, ಅವನಿಗೆ ಆಟಿ ಸಾಮಾನೆಲ್ಲ ಇವಾಗ ತಂದ್ಕೊಡದೆ ಏನ್ ದೊಡ್ಡವನಾದ್ಮೇಲೆ ತಂದ್ಕೊಡಕ್ಕಾಗತ್ತಾ? ಗುರು, ಪ್ರೀತಿ ವಿಶ್ವಾಸ ಮುಖ್ಯ, ದುಡ್ಡು ಮುಖ್ಯ ಅಲ್ವೇ ಅಲ್ಲ. ಏನ್ ಗುರು, ಇಷ್ಟು ದಿವಸದಿಂದ ನಿನ್ ಜೊತೆಲಿ ಇದ್ದೀನಿ, ನಾನು ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ. ಯಾವನ ಹೊಲ್ಕ ನನ್ ಮಗ ನಮ್ ಮಗು ಕೈಯಿಂದ ನಾಯಿ ಬೊಂಬೆ ಕಿತ್ಕೊಂಡು ಹೋಗಿದ್ದಾನೆ. ಅವನೇನಾದ್ರೂ ತಗೊಂಡ್ ಹೊಡೀರಿ. ಅಯ್ಯೋ ಗುರು, ನನಗೆ ಅರ್ಜೆಂಟ್ ಕೆಲಸ ಇದೆ. ಆ ನಾಯಿ ಮರಿಗೆ ಆನೆ ಬೆಲೆ ಕೊಟ್ರ? ವಿಷಯ ಗೊತ್ತಾಗೋಯ್ತಲ್ಲ, ಬಿಟ್ಬಿಡಿ ಗುರು. ಅಲ್ಲ ಕಣೋ, ಆಗ ಇಂತ ಚಿಲ್ಲರೆ ಕೆಲಸ ಮಾಡದೇ ಇದ್ರೆ ತಿಂದು ಊಟ ನಿಮ್ ಮೈಗತ್ತಲ್ವಾ? ಎಲ್ಲ ನಿನ್ ಪ್ರಭಾವ, ಸಹವಾಸ ದೋಷ. ಏನ್ ಮಾಡ್ಲಿ, ನಾನಿನ್ ಬರ್ಲಾ? ಅಯ್ಯ ಸಬಾಸ್ ಸಬಾಸ್. ಕೊಡಿ 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 ಕೊಡಿ. ಕುಮಾರಿ ಮುತ್ತು, ಪಾಯಸ ಕುಡಿ. ಪಾಯಸ ಕುಡಿಬೇಕು. ಹಾಲ್ ಪಾಯಸ ಕುಡಿದ್ರೆ ಜ್ಞಾನ ಬೆಳೆಯುತ್ತೆ ಅಂತ ಅಮೆರಿಕಾದವ್ರು ಪ್ರಯೋಗ ಮಾಡಿ ಕಂಡಿದ್ದಾರೆ. ಕುಡಿ ಕುಡಿ ಕುಡಿ. ಮುತ್ತು, ಪಾಯಸ ಚೆನ್ನಾಗಿದ್ಯಾ? ನಮ್ಮಮ್ಮ ಇದಕ್ಕಿನ್ನ ಚೆನ್ನಾಗಿ ಮಾಡ್ತಾರೆ. ಅಪ್ಪ, ಅಮ್ಮನ್ ನೋಡ್ಬೇಕು ಅನಿಸ್ತಿದೆ. ನಿನಗೆ ಅಮ್ಮನ್ ನೋಡ್ಬೇಕು ಅನಿಸ್ತಾ ಇದೆಯಲ್ಲ, ಅದೇ ತರ ಅಮ್ಮನಿಗೂ ನೀನ್ ನೋಡ್ಬೇಕು ತುಂಬಾ ಅನಿಸ್ತಾ ಇದೆಯಂತೆ. ಇವತ್ತು ಪರೀಕ್ಷೆ ಕೊನೆ ದಿನ. ನೀನ್ ಪರೀಕ್ಷೆ ಮುಗಿಸ್ಕೊಂಡು ಸ್ಕೂಲಿಂದ ಬರೋಷ್ಟರಲ್ಲಿ ಅಮ್ಮ ಮನೆ ನಿನಗೆ ಏನ್ ಕಾಯ್ತಿರ್ತಾರೆ. ಬೇಗ ಹುಡುಗ ಕೊಡಪ್ಪ. ಗುಡ್ ಬಾಯ್. ಇವತ್ತು ಅಂಗಡಿಯಿಂದ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ಕೂಲಿಂದ ನೀವೇ ಕರ್ಕೊಂಡ್ ಬಂದ್ಬಿಡಿ. ಆಯ್ತು. ಬಾ. ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಟ್ಟಿಯಾ?
राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ನಿಮ್ಮ ಮಗುನ ವಾರ್ಡಲ್ಲಿ ಹೋಗಿ ನೋಡ್ಬೋದು. ಮುತ್ತು ಮುತ್ತು ಹೇ ಮುತ್ತು, ಅಪ್ಪ ಬಂದಿದ್ದೀನಿ ಕಣೋ. ಮುತ್ತು ಹೇ ಮುತ್ತು, ಡಾಕ್ಟ್ರೇ ನನ್ನ ಮಗನಿಗೆ ಏನಾಗಿದೆ? ಮಿಸ್ಟರ್ ಶಿವಣ್ಣ, ಐ ಆಮ್ ಸಾರಿ ಟು ಸೇ ದಿಸ್. ನಿಮ್ಮ ಮಗನಿಗೆ ಫಿಸಿಕಲಿ ಯಾವ ಮೇಜರ್ ಪ್ರಾಬ್ಲಮೂ ಇಲ್ಲ, ಆದರೆ ತಲೆಗೆ ತುಂಬಾ ಪೆಟ್ಟಾಗಿರೋದ್ರಿಂದ ಮೆಂಟಲಿ ಡಿಪ್ರೆಷನ್ ಆಗಿದೆ. ಆಕ್ಸಿಡೆಂಟ್ ಆದ ಶಾಕ್ನಿಂದ ಈಗ ಅವನಿಗೆ ಮಾತಾಡಕ್ಕಾಗಲ್ಲ. ಏನ್ ಹೇಳ್ತಿದ್ದೀರ ಡಾಕ್ಟರ್? ಮಾತಾಡಕ್ಕಾಗಲ್ವಾ? ಮತ್ತು ಡಾಕ್ಟರ್ ಏನ್ ಹೇಳ್ತಿದಾರೋ? ಮಾತಾಡಕ್ಕಾಗಲ್ವ? ಮಾತಾಡೋ ಮಾತಾಡೋ ಮುತ್ತು, ಮುತ್ತು ಮಾತಾಡೋ. ಅಪ್ಪ ಮುದ್ದಿನ ಮಾತಾಡೋ 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 ಮುತ್ತು. ಡಾಕ್ಟ್ರೇ ನನ್ನ ಮಗ ಮಾತಾಡ್ಬೇಕು ಡಾಕ್ಟರ್. ಡಾಕ್ಟರ್ ಮಾತಾಡ್ಲೇಬೇಕು ಅವನು. ಮಾತಾಡೋ ಮುತ್ತು, ಮುತ್ತು ಮಾತಾಡೋ. ಮುತ್ತು ಮುತ್ತು ನೋಡು, ಅಪ್ಪ ಮುದ್ದಿನ ಮುತ್ತು, ಮುತ್ತು ನೋಡಲಿ. ಮುತ್ತು ಮಾತಾಡೋ, ಅಪ್ಪ ಅಂತೇಳು. ಮಾತಾಡೋ ಅಪ್ಪ, ಮಾತಾಡೋ ಮಾತಾಡೋ ಮುತ್ತು, ಮಾತಾಡೋ ಅಪ್ಪ, ಹೇಳೋ ಹೇಳೋ. ಮಾತಾಡೋ ರಾಜ, ಮುತ್ತು ಮಾತಾಡಮ್ಮ. ಮುತ್ತು ಮುತ್ತು. ಏನ್ರಿ ಹುಷು? ಪ್ರಾಣ ಹೋಗ್ತಿದ್ದ ಹುಷು ಅಂತೆ. ಇಲ್ಲಿ ಜೋರಾಗಿ ಮಾತಾಡಬಾರ್ದು, ಅಳಬಾರ್ದು. ಕೂಲ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಮುತ್ತು ಮತ್ತೆ ಮಾತು ಬರೋದೇ ಇಲ್ವಾ? ಈಗಲೇ ಏನು ಹೇಳಕ್ಕಾಗಲ್ಲ. ನ್ಯೂರೋ ಸರ್ಜನ್ ನಾರಾಯಣ ಮೂರ್ತಿ ಅಂತಿದ್ದಾರೆ, ಅವ್ರ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಚೆಕಪ್ ಮಾಡಿಸಿ, ಮಾತು ಬರೋ ಸಾಧ್ಯತೆ ಇದೆ. ಶಿವಣ್ಣ, ಎಷ್ಟೊತ್ತು ಅಂತ ಮಗು ಮುಖನೇ ನೋಡ್ಕೊಂಡು ಕೂತಿರ್ತೀಯ? ದೊಡ್ಡ ಡಾಕ್ಟರ್ ಹತ್ರ ತೋರಿಸಿದ್ರೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿದಾರೆ ತಾನೆ. ನೀನಾದ್ರೂ ಸ್ವಲ್ಪ ಹೇಳ್ರಮ್ಮ. ಏನ್ ಹೇಳದಮ್ಮ? ತುಂಬಾ ನೊಂದ್ಕೊಂಡಿದ್ದಾರೆ. ಮುತ್ತು, ಸ್ವಲ್ಪ ಹಾರ್ಲಿಕ್ಸ್ ಕೊಡಿ. ಅಯ್ಯೋ ನನ್ ಕಂದ, ಏನಾಗೋಯ್ತಪ್ಪ ನನ್ ಮಗಂಗೆ? ಹೇಳ, ಮಾತಾಡ್ಲಾ? ನಿಮ್ಮವ್ವ ಬಂದೀವಿ, ಮಾತಾಡಪ್ಪ, ಮಾತಾಡೋ. ಏನಾಯ್ತ್ಲಾ ನಿನ್ಗೆ? ಮಾತಾಡ್ಲಾ? ನಿಮ್ಮವ್ವ ಬಂದಿದ್ದೀನಿ, ಮಾತಾಡ್ಲ ಮಗ. ಮಗ ಏನಾಯ್ತು ಮಗ? ಮಾತಾಡ್ಲಾ ಮಗ? ಅಯ್ಯೋ ಮಹಾರಾಜ ನಂಗಿದ್ದ ನನ್ನ ಮಗನ ಹಿಂಗ್ ಮಾಡಾಕಿದಿರಲ್ಲ, ನೀ ಸಂದಾಕಿರ್ತೀಯೇನೆ? ಎಲ್ಲ ನನ್ ಮಗ ನನ್ ತಾವಲೆ ಇದ್ದಿದ್ರೆ 4 ಅಕ್ಷರ ಕಲಿದೇ ಇದ್ರು, ಬಾಯ್ ತುಂಬಾ ನನ್ನ ಅಮ್ಮ ಅಮ್ಮ ಅಂತನಾದ್ರು ಕರಿಯಕ್ ಬಾಯ್ ಆದ್ರೂ ಇರ್ತಿತ್ತು. ಈಗ ಅವನು ಬಾಯ್ನು ಕಿತ್ಕೊಂಡು ಮೂಗನ್ ಮಾಡಾಕ್ಬಿಟ್ಟಿದಿರಲ್ಲ. ಬೇಷ್ ಚಂದ ನೋಡ್ಕೊಳ್ರಿ ಅವ. ನನ್ ಮೊಮ್ಮಗನ್ನ ಊರವರೆಲ್ಲ ಮೆಚ್ಚಿ ಮಾತಾಡೋಂಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಮೂಗರು ಮಾಡ್ಬಿಟ್ರಲ್ಲವ. ಬರ್ರಿ ಅಳಿ ಅಂದ್ರೆ ಬರ್ರಿ, ಕೇಳ್ತೀನಿ ಅವ್ರನ್ನ. ಕೇಳಕ್ಕೆ ಏನ್ ಉಳಿಸ್ಕೊಂಡಾರಪ್ಪ? ನಡಿಯಪ್ಪ ಹೋಗವ. ನಾನಿಲ್ದೇನೆ ಈ ಮನೆಯಾಗೆ ಇವ್ರಿಬ್ರು ಕುಡ್ದು ಕುಪ್ಪಳಿಸ್ಲಿ. ಮಾರ್ಲಕ್ಕಂದ ಹೋಗವ. ನನ್ ಮಗಿನ ಹೆಂಗ್ ಸಾಕ್ಬೇಕು ಅಂತ ನನಗೂ ಚಂದ ಗೊತ್ತೈತೆ. ನೋಡಿ ನನ್ ಮಾತ್ ಕೇಳಿ ಪ್ಲೀಸ್. ನೋಡಿ ನನ್ ಮಾತ್ ಕೇಳಿ. ನಿಮ್ ಮಗ ಖಂಡಿತ ಮಾತಾಡ್ತಾನೆ. ಇವತ್ತು ದೊಡ್ಡ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಅವ್ರು ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಇವ್ರ ತಂದೆ ಕೂಡ ಡಾಕ್ಟರ್ ನೋಡಕ್ ಹೋಗಿದ್ದಾರೆ. ಮುತ್ತನ್ ಕರ್ಕೊಂಡ್ ಬಂದ ನನ್ನ ಹತ್ರ ಹೇಳಿ ಹೋಗಿದ್ದಾರೆ. ಅವ್ರು ಬರೋ ಕೇಳಿದ್ರೆ ನೀನೇ ಅಲ್ಲಿಗೆ ಹೋಗು. ಅದನ್ನ ಬಿಟ್ಬಿಟ್ಟು ನನ್ ಮಗಿನ ಹೆಂಗ್ ನೋಡ್ಕೋಬೇಕು ಅಂತ ನೀನ್ ಹೇಳ ನಾನು ತಿಳ್ಕೋಬೇಕಾಗಿಲ್ಲ. ನನ್ ಮಾತ್ ಕೇಳಿಸ್ಕಿರೋ. ನನ್ ಮಗಿಗೆ ಇದ್ಯಾ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನ್ನ ಮೂಗನ್ ಮಾಡಕ್ ಬಿಟ್ರಿ. ಈಗ ಮಾತ್ ಬರೆಸ್ತೀವಿ ಅಂತ ಹೇಳಿ ನೀವಿಬ್ರು ಸೇರ್ಕೊಂಡು ಅವನ್ನ ಸಾಯಿಸ್ಬೇಕು ಅಂತ ಮಾಡಿರಾ? ನನ್ ಮಾತ್ ಕೇಳಿ ಪ್ಲೀಸ್. ಸಾಕ್ ಬಿಡವಾ. ನೀವಾದ್ರೂ ನಿಮ್ ಮಗಳಿಗೆ ಹೇಳಿ.